ನನ್ನ ಎಲ್ಲ ಪ್ರೀತಿಯ ವೀಕ್ಷಕರಿಗೆ ಸಖಿ ಹೋಮ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಾಗ ನಾವು ಹಾಲಿನ ಡೈರಿ ಒಳಗೆ ಅಥವಾ ಯಾವುದಾದ್ರೂ ಹಾಲಿನ ಅಂಗಡಿ ಒಳಗೆ ಮಾವ ಅಥವಾ ಕವ ಏನು ಸಿಗುತ್ತಲ್ಲ ಅದನ್ನು ಮನೆಯಲ್ಲಿ ಹೆಂಗೆ ಮಾಡ್ಕೋತಾರ ಅಂತ ನೋಡ್ಕೊಂಬರೋಣ. ಫಸ್ಟ್ ಅಂತ ಮಾಡ್ಕೊಂಬರೋಣ ಬರ್ರಿ ಹೆಂಗೆ ಮಾಡ್ತಾರ ಅಂಥೇಳಿ. ಫಸ್ಟ್ ಇಲ್ಲಿ ನಾನು ಕಮ್ಮಿ ಅಂದರೂ ನಾನು 3ರಿಂದ 3.5 ಲೀಟ್ರ್ ಹಾಲು ತೊಗೊಂಡೀನಿ. ಇಲ್ಲಿ ನಾನು ಪ್ಯೂರ್ ಎಮ್ಮೆ ಹಾಲು ತೊಗೊಂಡೀನಿ. ಮತ್ತು ಇದು ನಿಂದು ಮನ್ಯಾಗ ಹೈನ ಇರೋದ್ರಿಂದ ಮನೆಯ ಹಾಲು ಯೂಸ್ ಮಾಡ್ಕೊಳಕತ್ತೀವಿ. ಯಾವುದೇ ಥರ ಅಂಗಡಿಯಿಂದ ನಾವು ತಂದಿಲ್ಲ. ನೀವು ಅಂಗಡಿಯಿಂದ ತಂದು ಮಾಡ್ತೀರಿ ಅಂತಂದ್ರೆ ಚಲೋ ಎಮ್ಮೆ ಹಾಲು ತೊಗೊಂಬರ್ರಿ. ಮತ್ತು ನೀವು ಕಮ್ಮಿ ಅಂದರೂ ಒಂದು 3 ಲೀಟರ್ ತೊಗೊಂಡ್ರೆ ನಿಮಗೆ ಒಂದು ಅರ್ಧ kg ಇಂತ 1/4 kg ಮಟ್ಟ ಆಗುವಷ್ಟು ಸಿಗ್ತೈತಿ ಮಾವ. ಇಲ್ಲಿ ನೀವು ಮಾವದಾಗ ಏನಾಕೈತಿ, ನಾವು ಹಾಲಿನ ಡೈರಿ ಒಳಗಾಗಲಿ ಅಂಗಡಿ ಒಳಗಾಗಲಿ ಏನು ತೊಗೋತೀವಲ್ಲ ಮಾವ, ಆಗ ಕಮ್ಮಿ ಅಂದರೂ ನಮಗೆ ನಿಯರ್ಲಿ 1/2 kgಗೆ 500ಲಿಂದ 700 ಮಟ್ಟ ಹೋಗುತ್ತೆ, ಇಲ್ಲ ಅದಕ್ಕಿಂತ ಜಾಸ್ತಿನೂ ಆಗುತ್ತೆ. ಇಲ್ಲ ನಾವು ಕಮ್ಮಿಯಾಗ ಒಂದು 200 ಒಳಗೆ ನಾವು 1/2 kg ಅಥವಾ 1/2 kg ಮ್ಯಾಗ ಆರಾಮ್ ಮಾಡ್ಕೋಬೋದು. ನಿಮ್ದು ಹಾಲಿನ ಕ್ವಾಲಿಟಿ ಹೆಂಗೈತಿ ಅದ್ರ ಮ್ಯಾಗ ಕ್ವಾಂಟಿಟಿ ಜಾಸ್ತಿ ಬರೋದು ಕಮ್ಮಿ ಬರೋದು ಆಗ್ತಿರ್ತೈತಿ. ಚಲೋ ಕ್ವಾಲಿಟಿ ಹಾಲು ತೊಗೊಂಡಿದ್ರಿ ಅಂದ್ರೆ ಚಲೋ ಕ್ವಾಂಟಿಟಿ ಒಳಗೆ ಸಿಗ್ತೈತಿ. ಇಲ್ಲಿ ನೋಡ್ಬೋದು ನೀವು, ನಾನು ಆಗಲೇ ಮಾಡ್ಕೊಂಡು ಶುರು ಮಾಡ್ಕೊಂಡೇನಲ್ಲ, ಹಾಲು ಇಲ್ಲಿ ಕುದ್ದು ತಾವ ಕಮ್ಮಿ ಏನಾಗಬೇಕಂದ್ರೆ ಪೂರ್ತಿ ಏನು ನೀರಿನ ಅಂಶ ಇರ್ತೈತಲ್ಲ ಹಾಲೊಳಗೆ ಅಷ್ಟು ಹೋಗಿ ಕೆಲಸ ಅದ್ರದ್ದು ಏನು ಫ್ಯಾಟ್ ಅಂಶ ಇರ್ತೈತಲ್ಲ ಅದಷ್ಟು ಉಳ್ಕೊಂಡು ಕವ ಆಗಿ ನಿಂದಿರ್ತೈತಿ. ಇದಕ್ಕೆ ನೀವು ಬೇಕಾದ ಫ್ಲೇವರ್ ಅಥವಾ ಸ್ವೀಟ್ನೆಸ್ ಹಾಕೊಂಡು ಕೆಲಸನೂ ಮಾಡ್ಕೋಬೋದು. ಅಂದರೆ ಏನು ಮಾವಾನು ಈಗ ಫ್ಲೇವರ್ದಾಗ ಬರ್ತಾವಲ್ಲ, ಫ್ರೂಟ್ ಫ್ಲೇವರ್, ವೆನಿಲಾ ಫ್ಲೇವರ್, ಹಂಗೂ ಮಾಡ್ಕೋಬೋದು ಹಾಕೊಂಡು ಕೆಲಸ. ಅದರಲ್ಲೇ ನಾನು ನಾರ್ಮಲಾಗ ಪ್ಲೇನ್ ಮಾವ ಹೆಂಗೆ ಮಾಡ್ಕೋತಾರ ಅಂತ ನೋಡ್ಕೊಳಕತ್ತೀನಿ. ಇದಕ್ಕೆ ನಾನು ಒಮ್ಮೊಮ್ಮೆ ಮಾವ ಅಂತ ಕರೆಯಾಕತ್ತೀನಿ, ಒಮ್ಮೊಮ್ಮೆ ಕವ ಅಂತ ಕರೆಯಾಕತ್ತೀನಿ. ಎರಡು ಹೆಸರು ಇರ್ತೈತಿ. ಅದ್ರ ಸಂಬಂಧ ನೀವು ಯಾವ್ದು ನಿಮ್ಮ ಕಡೆ ಯಾವ್ದು ಹೇಳ್ತಾರಲ್ಲ ಆ ಥರ ತಿಳ್ಕೊರಿ. ಇಲ್ಲಿ ನೋಡ್ಬೋದು ಅಷ್ಟು ಕುದ್ದು ಹಾಲು ಈಗ ಅರ್ಧ ಆದ್ಮ್ಯಾಗ ಕಮ್ಮಿ ಆಗ್ಯಾವು. ಪಾತ್ರೆಗೆ ಏನು ಸುತ್ತಲ ಹತ್ತಾಕತ್ತೈತಲ್ಲ ಅದನ್ನಷ್ಟು ನೀವು ಕರೆಕ್ಟಾಗಿ ಬಿಡಿಸ್ಕೋಬೇಕಾಕೈತಿ. ಮತ್ತು ಇದನ್ನು ಮಾಡಬೇಕಾದ್ರೆ ಒಂದಂತರೂ ಕರೆಕ್ಟಾಗಿ ನೆನ್ಪಿಟ್ಕೋಬೇಕಾಕೈತಿ. ನೀವು ಏನಂದ್ರೆ ಯಾವತ್ತಲೂ ಇದನ್ನು ಹೈ ಅಂದ್ರೆ ಫ್ಲೇಮ್ನ ನೀವು ಸ್ಪೀಡ್ ಇಟ್ಕೊಂಡು ಮಾಡಬಾರ್ದು. ಯಾವತ್ತಲೂ ಲೋ ಫ್ಲೇಮ್ದಾಗ ಇದನ್ನು ಇಟ್ಕೊಂಡು ಕೆಲಸ ಕಂಟಿನ್ಯೂಸ್ ಕೈಯಾಡಿಸ್ಕೊತಾ ಇರ್ಬೇಕು. ಹೌದಾ, ಭಾಳ ಟೈಮ್ ತೊಗೋತೈತಿ ಇದನ್ನು ಮಾಡಬೇಕಾದ್ರೆ, ಆದ್ರೆ ಲಾಸ್ಟಿಗೆ ಸ್ಯಾಟಿಸ್ಫ್ಯಾಕ್ಷನ್ ಅಷ್ಟೇ ಇರ್ತೈತಿ ಇದನ್ನು ಮಾಡಿ ಮುಗಿಸಿದಾದ್ಮೇಲೆ. ಇಲ್ಲಿ ನೋಡ್ಬೋದು ಆಲ್ರೆಡಿ ನಮ್ದು ನೀರಿನ ಅಂಶ ಅರ್ಧ ಆದ್ಮ್ಯಾಗ ಖಾಲಿಯಾಗಿ ಕೆಲಸ ಎಷ್ಟು ಚಲೋ ಆಗೈತಿ. ಈ ಕನ್ಸಿಸ್ಟೆನ್ಸಿ ಬಂದಾದ್ಮ್ಯಾಗ ನೀವು ಬೇಕಂದ್ರೆ ಇದಕ್ಕೆ ಸ್ವೀಟ್ನೆಸ್ ಆ್ಯಡ್ ಮಾಡ್ಕೋತೀನಿ ಅಂತಂದ್ರೆ ಸಕ್ಕರೆ ಅಥವಾ ಬೆಲ್ಲ ನಿಮಗೆ ಬೇಕಾದನ್ನು ಹಾಕೊಂಡು ಕೆಲಸ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನೋಡ್ಬೋದು ನಾನು ಇಲ್ಲಿ ಪ್ಲೇನ್ ಮಾಡ್ಕೊಳಕತ್ತೀನಿ. ಮತ್ತು ಇಲ್ಲಿ ನೀವು ಲಕ್ಷ ಕೊಟ್ಟು ನೋಡಕತ್ರ ತೊಳಗೆ ಪಾತ್ರೆ ಹಿಡ್ಕೊಂಡೈತಿ, ಅಂದ್ರೆ ಅಷ್ಟು ಬ್ರೌನ್ ಆಗಕತ್ತೈತಿ. ಅದನ್ನು ನೀವು ಕೈ ಆಡಿಸ್ಕೋಬೇಕಾದ್ರೆ ಚಮಚಿ ಒಳಗೆ ಜಾಸ್ತಿ ಬರಬಾರ್ದು. ಸ್ವಲ್ಪ ಬಂದರೆ ನಡಿತೈತಿ, ಅದ್ರ ಪೂರ್ತಿ ಬರಬಾರ್ದು. ಆ ಥರ ನೀವು ಲಕ್ಷ ಕೊಟ್ಟು ಅದನ್ನು ಅಷ್ಟು ತಕ್ಕೋಬೇಕಾಕೈತಿ. ಇರ್ಲಿಕ್ಕಂದ್ರೆ ಏನಾಕೈತಿ ಅದು ಅದ್ರ ಜೊತೆ ಮಾವ ಜೊತೆ ಮಿಕ್ಸ್ ಆತಂದ್ರೆ ಟೇಸ್ಟ್ ಕೆಡುತ್ತೆ. ಅದ್ರ ಸಂಬಂಧ ಈ ಥರ ನೀವು ಮಾವ ಮನೆಯಲ್ಲೇ ರೆಡಿ ಮಾಡ್ಕೊಂಡು ಕೆಲಸ ಬೇಕಾದ ಸ್ವೀಟ್ ಮಾಡ್ಕೋಬೋದು. ಇಲ್ಕಂದ್ರೆ ಹೊರಗ್ಲಿಂತ ತಂದು ಸ್ವೀಟ್ ಮಾಡೋದು ಅಷ್ಟು ಸರಿ ಅನಿಸೋದಿಲ್ಲ. ಅದ್ರ ಸಂಬಂಧ ಹೊರಗ್ಲಿಂತ ತಂದು ಅದನ್ನು ಮಾಡಿ ಅದು ಎಷ್ಟು ಮಾವ ಬಂದು ಮನ್ಯಾಗ ಮಾಡಿರ್ತದೆ ಅಷ್ಟರೊಳಗೆ ನಿಮ್ಗೆ ಸ್ವೀಟಾಗಿ ಬಂದುಬಿಡ್ತೈತಿ. ಅದ್ರ ಸಂಬಂಧ ಈ ಥರ ಮನ್ಯಾಗ ಟ್ರೈ ಮಾಡ್ಬೇಕಂತಿತ್ತಂದ್ರೆ ಈ ಥರ ನೀವು ಮನೆಯಲ್ಲಿ ಹಾಲು ತೊಗೊಂಡು ಕೆಲಸ ಮಾಡ್ಕೊಂಡು ಮನ್ಯಾಗ ಆರಾಮಾಗ ಬೇಕಾದ ಥರದ ಸ್ವೀಟ್ ಮಾಡ್ಕೋಬೋದು. ಇದು ನೋಡ್ಬೋದು ಆಗಲೇ ಈಗ ನಮ್ದು ಮಾವ ರೆಡಿ ಆಗೈತಿ. ಈಗ ಇದನ್ನು ಒಂದು ನಾನು ಕಂಟೈನರಿಗೆ ತೆಗೆದಿಟ್ಕೊಳಕತ್ತೀನಿ ಪೂರ್ತಿ ಸೆಟ್ ಆಗಕ್ಕೆ. ಈಗ ಇದನ್ನು ನಾನು ಕಮ್ಮಿ ಅಂದರೂ ಒಂದಿನ ಇಷ್ಟ ಬಿಟ್ಬಿಡ್ತೀನಿ. ಅಂದರೆ ಏನಾಕೈತಿ, ನಾನಿಲ್ಲಿ ಫ್ರೀಝರ್ದಾಗ ಇಟ್ಕೊಳಕತ್ತಿಲ್ಲ, ನಾರ್ಮಲಾಗ ಹೊರಗೆ ಇಟ್ಕೊಳಕತ್ತೀನಿ. ಅಂದ್ರೆ ತಾನು ಅಷ್ಟು ಸೆಟ್ ಆಕೈತಿ. ನಾನಿಲ್ಲೇ ನಿಮಗೆ ಮೊನ್ನೆ ದಿನ ಹೆಂಗೆ ಕಾಣ್ತೈತಿ ಅಂತ ತೋರಿಸ್ತೀನಿ. ಈಗ ಇದನ್ನು ಅಷ್ಟು ಹಾಕ್ಕೊಂಡಾದ್ಮ್ಯಾಗ ಕರೆಕ್ಟಾಗಿ ಮುಚ್ಚಿಟ್ಕೊಳ್ತೀನಿ. ನಾನಿಲ್ಲಿ ಮುಚ್ಚಿಟ್ಕೊಂಡು ಪೂರ್ತಿ ಸೆಟ್ ಆಗಕ್ಕೆ ನೋಡ್ಬೋದು. ಈಗ ಕರೆಕ್ಟಾಗಿ ಅಷ್ಟು ಸೆಟ್ ಆಗೈತಿ ನಮ್ಮದು. ಅಷ್ಟು ಮಾವ ಏನು ಮಾಡಿದ್ವಲ್ಲ ಕರೆಕ್ಟಾಗಿ ಅಷ್ಟು ಸೆಟ್ ಆಗೈತಿ. ಟೆಕ್ಸ್ಚರ್ ನೋಡ್ಬೋದು ನೀವು ಅದ್ರದ್ದು ಎಷ್ಟು ಚಲೋ ಐತಿ ಅಂಥೇಳಿ. ನೀವು ಇದಕ್ಕೆ ಸ್ವೀಟ್ನೆಸ್ ಹಾಕ್ಕೊಂಡು ಕೆಲಸ ಫ್ರೆಶ್ಶಾಗಿ ಆಗ ಯಾವ್ದು ಬೇಕು ಅದನ್ನು ಸ್ವೀಟನ್ನು ಮಾಡ್ಕೋಬೋದು. ಇರ್ಲಿಕ್ಕಂದ್ರೆ ನೀವು ಫ್ರೀಝರ್ದಾಗ ಇದನ್ನು ಇಟ್ಟು ಸ್ಟೋರ್ನು ಮಾಡ್ಕೋಬೋದು. ಮಿನಿಮಮ್ ನೀವು 1 ಮಂತ್ ಮಟ್ಟನೂ ಇದನ್ನು ಆರಾಮಾಗಿ ಸ್ಟೋರ್ ಮಾಡ್ಕೋಬೋದು ಮನ್ಯಾಗ. ಮತ್ತು ಮಾಡೋಕ್ಕಂತೂ ಭಾಳ ಈಸಿ ರೀ, ಟೈಮ್ ತೊಗೋತೈತಿ, ಆದ್ರೆ ಏನು ಭಾಳ ಈಸಿ ಇರ್ತೈತಿ. ಏನು ಮಾಡೋಂಗಿಲ್ಲ, ನೀವು ಬೇಕಾದ ಎಮ್ಮೆ ಹಾಲು ತೊಗೊಂಡು ಹಾಕಿ ಇದು ಆಕಳ ಹಾಲಿನೇನು ಮಾಡ್ಬೋದು. ಆದರೆ ಏನಾಕೈತಿ, ಎಮ್ಮೆ ಹಾಲಿಲೆ ಫ್ಯಾಟ್ ಜಾಸ್ತಿ ಇರ್ತೈತಲ್ಲ ಅದ್ರ ಸಂಬಂಧ ಎಮ್ಮೆ ಹಾಲಿಲೆ ಜಾಸ್ತಿ ಮಾಡ್ತಾರೆ. ನೀವು ಬೇಕಾದ ಥರ ಹಾಲು ತೊಗೊಂಬಂದು ಇದು ಹಾಕ್ಕೊಂಡು ಕೆಲಸ ಮಾಡ್ಕೊರಿ. ನಿಮಗೆ ಬೇಕಾದ ಥರ ಸ್ವೀಟ್ ಮಾಡ್ಕೋಬೋದು. ನಾನು ಈ ಮಾವಲ್ಲೇ ಒಂದು ಸ್ವೀಟ್ ರೆಡಿ ಮಾಡಿ ಇಟ್ಕೊಂಡೀನಿ, ಅದನ್ನು ಮುಂದಿನ ವೀಡಿಯೋದಾಗ ಹಾಕ್ತೀನಿ. ಇದಾಗಿತ್ತು ಇವತ್ತಿನ ನಮ್ಮ ವಿಡಿಯೋ.
ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರೆಯೋಕೆ ಹೋಗಬೇಡ್ರಿ ಮತ್ತು ಬಾಜು ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊರಿ.